ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಮಾತಾಡಿಸ್ಲಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ದ? ಇಲ್ಲಮ್ಮ, ನೀನು ಯಾವಾಗ ಮಾತಾಡಿಸ್ತೀಯ ಅಂತ ಕಾಯ್ತಿದ್ದೆ. ಇನ್ಯಾವತ್ತು ನಿನ್ನ ಮಾತಾಡಿಸ್ತಾ ಇರಲ್ಲ ಕಣೋ. ನಾನು ಮಾತಾಡಿಸ್ಲಿಲ್ಲ ಅಂತ ನಿನ್ಗೆಷ್ಟು ನೋವಿತ್ತು. ನೀನ್ ಮಾತಾಡಿಸ್ತಾ ಇದ್ದಾಗ ನನ್ಗೂ ಅಷ್ಟು ನೋವಿತ್ತು. ನೀನ್ ಈ ಥರ ಮಾಡಲ್ಲ ಅಂತ ಮನಸ್ಸಿನಲ್ಲಿತ್ತು. ಆದ್ರೂ ನೀನ್ ಸ್ವಲ್ಪ ಬುದ್ಧಿ ಕಲೀಲಿ ಅಂತ ಹೀಗೆ ಮಾಡಿದೆ. ಇನ್ನು ಮುಂದೆ ನೀನು ಏನೇ ಜವಾಬ್ದಾರಿ ಕೊಟ್ಟರು ಅಚ್ಚುಕಟ್ಟಾಗಿ ನಿಭಾಯಿಸ್ತೀನಮ್ಮ. ಸಾಹೇಬ್ರನ್ನೊಬ್ಬರನ್ನೇ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಸಾಹೇಬ್ರ ವಿಷಯದಲ್ಲಿ ನಾನು ಮಾಡಿರೋ ತಪ್ಪನ್ನ ಕ್ಷಮಿಸ್ಬಿಡಮ್ಮ. ಅಂತೂ ತಾಯಿ ಮಗನ ಕತೆ ಖುಷಿಯಾಗಿ ಕೊನೆ ಆಯ್ತಲ್ವಾ? ಕೊನೆ ಆಗ್ಲಿಲ್ಲ ಪುಟಿ, ಇವಾಗ ಶುರು ಆಗ್ತಿದೆ. ಸದ್ಯ ಅದೇನಾದ್ರೂ ಆಗ್ಲಿ, ತಾಳಿ ಒಂದ್ ಬಿಡಿಸ್ಕೊಂಡ್ ಬಂದಿಯಲ್ಲ. ನಿನ್ ಜೀವನದಲ್ಲಿ ಇದೊಂದೇ ಕಣೋ ನೀನ್ ಒಳ್ಳೆ ಕೆಲಸ ಮಾಡಿರೋದು. ಅಣ್ಣ, ನೀನೇ ನಿನ್ ಕೈಯಾರ ಅತ್ತಿಗೆಗೆ ತಾಳಿ ಹಾಕು. ಸರಿಯಾಗಿ ಹೇಳಿದ್ರಿ ಅತ್ತೆ. ಪೊಲೀಸಪ್ಪ ಬಾಬಾ ಬಾ ಪೊಲೀಸಪ್ಪ. ಅಮ್ಮ, ಬ್ರಹ್ಮಗಂಟು ತರಾನೇ ಇದು ಗಟ್ಟಿಯಾಗೇ ಇರುತ್ತೆ. ಯಾವ್ದೇ ಕಾರಣಕ್ಕೂ ಪೊಲೀಸಪ್ಪ ಕಟ್ಟಿರೋ ಈ ತಾಳಿಯನ್ನ ನೀ ಬಿಚ್ಚಬಾರ್ದು. ತಾಳಿ ಹಾಕಿದ ಸಂತೋಷದಲ್ಲಿ ನಿನ್ ಹೆಂಡತಿ ಏನಾದ್ರೂ ಹೇಳಕ್ ಇಷ್ಟಪಡ್ತೀಯ ಪೊಲೀಸಪ್ಪ? ನಾನೇನ್ ಹೇಳಿ ಮಗ, ಅವಳಿಲ್ಲ ಅಂದಿದ್ದಿದ್ರೆ ನನ್ನ ಜೀವನನೇ ಪೂರ್ತಿ ಆಗ್ತಿರ್ಲಿಲ್ಲ. ನಾನು ಖುಷಿಲಿದ್ದಾಗ ಅವಳು ನಗ್ತಾಳೆ, ನಾನು ದುಃಖದಲ್ಲಿದ್ರೆ ನನಗೆ ಸಾಂತ್ವನ ಹೇಳ್ತಾಳೆ. ಗೆದ್ದಾಗ ಖುಷಿ ಪಟ್ಟಿದ್ದಾಳೆ, ಸೋತಾಗ ಧೈರ್ಯ ತುಂಬಿದ್ದಾಳೆ. ನಾನು ಹೊರಗಡೆ ದುಡಿತಾ ಇದ್ರೆ ಇವಳು ಮನೇನ ಅಚ್ಚುಕಟ್ಟಾಗಿ ನೋಡ್ಕೋತಾಳೆ. ಅವಳು ಖುಷಿಯಾಗಿದ್ರೆ ಹುಣ್ಣಿಮೆ ಚಂದ್ರನ ತರ ಇರ್ತಾಳೆ, ಕೋಪ ಬಂದ್ರೆ ಉರಿಯೋ ಸೂರ್ಯ ಆಗ್ಬಿಡ್ತಾಳೆ. ಆದ್ರೂ ನನ್ನ ಒಂದ್ಸಲ ನನ್ನ ಪಾಲಿಗೆ ಹೊಳೆಯೋ ನಕ್ಷತ್ರನೇ. ಅವಳೇ ನನ್ನ ಪಾಲಿನ ಮಿಂಚು, ಅದ್ಯಾವತ್ತೂ ಮರೆಯಾಗಲ್ಲ. ಅಮ್ಮ, ಈಗ ನೀನ್ ನನ್ ಗಂಡನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀಯ? ನಾನಿಷ್ಟೇ ಅಚ್ಚುಕಟ್ಟಾಗಿ ಸಂಸಾರ ಮಾಡಿ ಮನೆ ನೋಡ್ಕೊಂಡು ಮಕ್ಕಳನ್ನ ನೋಡ್ಕೊಂಡ್ರು ಅದಕ್ಕೆಲ್ಲ ಮೂಲ ಕಾರಣ ನನ್ನ ಗಂಡ. ಹೊರಗಡೆ ಅದೆಷ್ಟು ಮಾತುಗಳನ್ನ ಕೇಳ್ತಾರೋ, ಅದೆಷ್ಟು ಕಷ್ಟಪಡ್ತಾರೋ, ಆದ್ರೆ ಮನೆಗೆ ಬಂದು ನಮ್ಗೆ ಯಾರಿಗೂ ಅದನ್ನ ಹೇಳೋಲ್ಲ. ಸಾಲ, ಬಡ್ಡಿ, ಚೀಟಿ, ದಿನಸಿ, ಹಬ್ಬ, ಪೂಜೆ ಇದಕ್ಕೆಲ್ಲ ಖರ್ಚು ಮಾಡ್ತಾರೆ. ಒಂದಿನಾದ್ರೂ ನಂಗಿದ್ ಬೇಕು ಅಂತ ಅವ್ರು ಕೇಳ್ದವ್ರೆ ಅಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.